ಸುಂದರವಾದ ಶಿರಡಿ ಸಾಯಿಬಾಬಾ ದೇವಸ್ಥಾನ ನೋಡೋಣ ಬನ್ನಿ. ಕಂಸಂದ್ರ ಮಾಗಡಿ ರೋಡ್ ಅಲ್ಲಿ ಇದೆ. ವಡ್ರೆಲ್ಲಿ ಅನ್ನೋ ಊರಲ್ಲಿ ಈ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್. ಇದು ಕನ್ನಡ ಚಾನೆಲ್ ಬ್ರೋ. ಏನಂದ್ರೆ ವಿಭೂತಿ ಪ್ರಸಾದ ವಿಶೇಷತೆ ಇದೆ. ಅದು ಅರ್ಕೆ ಕಟ್ಟೋದು. ಅವ್ರು ಮನ್ಸಲ್ಲಿ ಏನಿದೆಯೋ ಬೇಡ್ಕೊಂಡು 11 ರೂಪಾಯಿ ಅರ್ಕೆ ಮಾಡ್ಕೊಂಡು ಕಟ್ಟಿದ್ರೆ ಅವ್ರು ಅನ್ಕೊಂಡಿದ್ದು ಆಗುತ್ತೆ. ಅಲ್ಲೇ ಬಟ್ಟೆನ ದಾರ ಇರುತ್ತೆ, ಅದ್ರಲ್ಲಿ 11 ರೂಪಾಯಿ ಇಟ್ಟು ಅವ್ರ ಕೋರಿಕೆ ಏನಿದೆಯೋ ಬೇಡ್ಕೊಂಡು ಕಟ್ಟಿದ್ರೆ ಅದ ನೆರವೇರುತ್ತೆ. ಆಮೇಲೆ 9 ದಿವಸ ಒಳಗಡೆ ಅರ್ಕೆ ಕಟ್ಟಿರ್ತಾರಲ್ಲ, 9 ದಿವಸ ಒಳಗಡೆ ಬಂದು ಅವ್ರ ಅರ್ಕೆ ಏನಿರುತ್ತೋ ಅದು ದಾನ ತಂದು ಕೊಡೋದು. ಅವ್ರು ಏನ್ ಬೇಡ್ಕೊಂಡಿರ್ತಾರೋ ಅದು ದಾನ ತಂದು. ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದು 2014ರಲ್ಲಿ. ನಿರ್ಮಾಪಕರು ರಘುನಂದನ್ ಗುರೂಜಿ. ಈ ದೇವಸ್ಥಾನದ ವಿಶೇಷಗಳು: ಎಲ್ಲಾ ತರದ ಸಮಸ್ಯೆಗಳಿಗೂ ಪರಿಹಾರ ಮಾಡಿಕೊಡ್ತಾರೆ ಈ ದೇವಸ್ಥಾನದಲ್ಲಿ. ಆರೋಗ್ಯ, ಸಂತಾನ, ವಿವಾಹ, ಸಾಲಬಾಧೆ, ವ್ಯಾಪಾರ, ಉದ್ಯೋಗ, ವಿದ್ಯಾಭ್ಯಾಸ, ನಿರ್ಮಾಣ, ಶತ್ರುಬಾಧೆ, ಕಾರ್ಯಸಿದ್ಧಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ನಾವು ಸಾಯಿಬಾಬಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸಾಯಿಬಾಬಾ ಹುಟ್ಟಿದ್ದು 28/9/1835. ಸಾಯಿಬಾಬಾ 16 ವಯಸ್ಸಿದ್ದಾಗ ಮಹಾರಾಷ್ಟ್ರದಲ್ಲಿರುವ ಶಿರಡಿಗೆ ಬಂದರು. 1910 ಒಳಗಡೆ ದೇಶದ ಮೂಲೆ ಮೂಲೆಯಲ್ಲೂ ಇವರು ಹೆಸರುವಾಸಿಯಾಗಿದ್ದರು. ಸಾಯಿಬಾಬಾ ಒಬ್ಬ ಭಕ್ತನ ಮಡಿಲಲ್ಲೇ ಮಲಗಿದ್ದ ದಿನಾಂಕ, ಕೊನೆ ದಿನಾಂಕ 15/10/1918ರಲ್ಲಿ ಅವರು ಕಣ್ಣು ಮುಚ್ಚಿದ್ರು ಅವರ ಮಡಿಲಲ್ಲಿ. ಆಗ ಸಮಯ ಮಧ್ಯಾಹ್ನ 2:30 ಆಗಿತ್ತು. ಸಾಯಿಬಾಬಾ ಕಣ್ಣು ಮುಚ್ಚೋಕೆ ಮುಂಚೆ ಕೆಲವೊಂದು ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಈ ಮಾತುಗಳೆಲ್ಲಾನು ಭಕ್ತಾದಿಗಳಿಗೋಸ್ಕರನೇ ಹೇಳಿದ್ದಾರೆ. ಹೋಗೋಕೆ ಮುಂಚೆ ಈ ಮೇಡಮ್ ನಮ್ಮ ಹತ್ರ ಮಾತಾಡ್ತಿದ್ದಾರೆ, ಮಾತಾಡ್ಸೋಣ. ಇಲ್ಲಿ ಪ್ರಸಾದ ಡೈಲಿ ಒಂದೊಂದರ ಮಾಡ್ತಾರೆ. ಕಡಲೆಕಾಯಿ ಬರ್ತಿ ಇದೆ, ಅದು ಇದು ಬರ್ತಿ ಇದೆ, ಮತ್ತೆ ಕಡಲೆಕಾಳು ಪ್ರಸಾದ, ಪಂಚ ಕಜ್ಜಾಯ ಅಂತ. ರಘುನಂದನ ಗುರು ಅವರು ಇಲ್ಲೇ ಹತ್ರದಲ್ಲೇ ಲಕ್ಷ್ಮೀಪುರದಲ್ಲಿ ಇರ್ತಾರೆ, ಅಲ್ಲಿ ಬರ್ತಾರೆ. ವೆಲ್ಕಮ್ ಬ್ಯಾಕ್. ನಾವು ಸಾಯಿಬಾಬಾ ಬಗ್ಗೆ ಹೇಳಿರೋ ಮಾತುಗಳನ್ನು ಮಾತಾಡ್ತಾ ಇದ್ವಿ. ಒಂದು, ನನ್ನ ಮಂದಿರದಲ್ಲಿ ಕಾಲಿಟ್ಟವರ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದ್ದೆ. 2, ನನ್ನ ದೇಹ ಬಿಟ್ಟು ಹೋದ ಮೇಲೇನು ನಾನು ಸಚೇತನವಾಗಿ ಇರುತ್ತೇನೆ. 3, ನನ್ನ ಸಮಾಧಿ ಭಕ್ತರನ್ನು ಆಶೀರ್ವಾದ ಮಾಡುತ್ತೆ. ಅವರ ಅವಸರಕ್ಕೆ ತಕ್ಕಂಗೆ ಆಗಲೇ ಪರಿಹಾರ ಸಿಗುತ್ತೆ. 4, ನನ್ನ ಸಮಾಧಿಯಿಂದಲೇ ನಾನು ದರ್ಶನ ಕೊಡ್ತೀನಿ. 5, ನನ್ನ ಸಮಾಧಿಯಿಂದಲೇ ನಾನು ಮಾತಾಡ್ತೀನಿ ಅಂತಾನು ಹೇಳಿದ್ದಾರೆ. ಸಮಾಧಿ ಎಂದರೆ ಅವರ ಮಂದಿರ. 6, ನನ್ನ ಮಂದಿರಕ್ಕೆ ಬಂದು ಶರಣ ಕೇಳಿದರೆ ನಾನು ಅವರ ಜೊತೆಲಿ ಇರ್ತೇನೆ. 7, ನೀವು ನನ್ನ ನೋಡಿದರೆ ನಾನು ನಿಮ್ಮನ್ನ ನೋಡ್ತೇನೆ. 8, ನಿಮ್ಮ ಭಾರವನ್ನು ನನಗೆ ಕೊಟ್ಟರೆ ನಾನು ಖಂಡಿತವಾಗಲೂ ಹೊರೆಯಿರಿ. 9, ನನ್ನ ಸಹಾಯ ಮತ್ತು ನನ್ನ ಬೋಧನೆ ಕೇಳಿದವರಿಗೆ ಅದು ತಕ್ಷಣವೇ ಸಿಗುತ್ತೆ. ಸಬ್ಕಾ ಮಾಲಿಕ್ ಏಕ್ ಹೈ, ಭಗವಾನ್ ತುಮಕೋ ಭಲಾ ಕರೇಗಾ. ಯಾವಾಗಲೂ ಆಡ್ತಿರುವ ಮಾತುಗಳಿಗೂ ಬಾಬಾ ಅಷ್ಟೇ ಪವಿತ್ರವಾಗಿ ನಡೆಸುತ್ತಿದ್ದರೆ ಈ ಮಂದಿರವನ್ನು. ರಘುನಂದನ್ ಗುರೂಜಿಯವರು, ನೀವು ಖಂಡಿತವಾಗಲೂ ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳಿ, ಪರಿಹಾರ ಸಿಗುತ್ತೆ. ಭಗವಾನ್ ತುಮಕೋ ಭಲಾ ಕರೇಗಾ. ಯೂಟ್ಯೂಬ್ನಲ್ಲಿ ನಿಮ್ಮ ಬಿಸ್ನೆಸ್ ಪ್ರಮೋಷನ್ಸ್ ಮಾಡಿಕೊಡ್ತೀವಿ. ಬೇಕಿದ್ದಲ್ಲಿ ಈ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಟಾಟಾ, ಬೈ ಬೈ, ಸಿ ಯು.